ಲೇ ಪೊಮ್ಮೆ ಇಲ್ಲಿ ಬಾರೋ, ಇಲ್ಲಿ ಯಾವನ್ ಬಂದ ನೋಡ. ಓ ಎಲ್ರೆಡಿ ಏನೋ ಬಂದಿದ್ಲಿ, 3 ವರ್ಷದಿಂದ ನಮ್ಮ ಮನೆ ಹತ್ರ ಕಾಲಿಟ್ಟಿಲ್ದೇನೋ ಇವಾಗ ಬಂದಿದ್ಯಾ ಅಂದ್ರೆ ನನ್ನ ಮಗನೇ ಏನೋ ಸ್ಕೀಮ್ ಹಾಕೊಂಡು ಬಂದಿದ್ಯಾ ಕಣ್ಲ. ಅವೆಲ್ಲ ಏನು ಇಲ್ಲ ಕಣ, ನನ್ನ ಫ್ರೆಂಡು ಒಂದು ಟೆಲಿಫಿಲಮ್ ಮಾಡಿದ್ದ, ಇದ್ರಲ್ಲಿ ಏನೋ ಐತೆ ಹೋಗಿ ನೋಡು ಅಂತ ತಲೆ ಗುಳ ಬಿಟ್ಟು ಕ್ಯಾಸೆಟ್ ಕೊಟ್ಟು ಕಳಿಸ್ದ. ಅದಕ್ಕೆ ನಿಮ್ಮ ಮನೇಲಿ ಪ್ಲೇಯರ್ ಐತಲ್ಲ ಅದಕ್ಕೆ ನೋಡೋಣ ಅಂತ ತಗೊಂಡ್ ಬಂದೆ. ಮುಚ್ಕೊಂಡು ಕೆಲಸ ನೋಡೋಗಲ್ಲಿ ದೊಡ್ಡ ದೊಡ್ಡ ಹಾಲಿವುಡ್ ಫಿಲಿಮ್ಗಳೇ ನೋಡಕ್ ಮೂಡಿಲ್ಲ, ಇದೇನೋ ಟೆಲಿಫಿಲಿಮ್ ಅಂತೆ ಹೋಗಲೇ. ಏ ಎಲ್ರೆಡಿ ಬಾಯ್ಲೆ, ಏನಾಯ್ತು? ಏನ್ ಟೆಲಿಫಿಲಮು? ನಮ್ಮ ತಾಯಣೆಗೂ ನನಗೂ ಗೊತ್ತಿಲ್ಲ ಕಣ, ಅದಕ್ಕೆ ಹಾಕ್ ನೋಡೋಣ ಅಂತ ತಗೊಂಬಂದೆ. ಸರಿ ಬಾ ಒಳಗಡೆ ಹಾಕ್ ನೋಡೋಣ. ಕ್ಯಾಸೆಟ್ ಕೊಡಿಲಿ ಹಾಕ್ತೀನಿ. ಓಯ್ ಏನ್ ಮಾಡ್ತಾ ಇದೀಯಾ? ಇವನ್ ಫ್ರೆಂಡ್ ಏನೋ ಫಿಲಮ್ ಮಾಡೋನಂತೆ, ಅದಕ್ಕೆ ನೋಡೋಣ ಅಂತ ಕ್ಯಾಸೆಟ್ ಹಾಕ್ತಾ ಇದೀನಿ. ಏಯ್ ಒದ್ಬಿಡ್ತೀನಿ, ಅಲ್ಲಿ ಧಾರಾವಾಹಿ ನೋಡ್ತಾ ಇರೋದು ಕಣ್ ಕಾಣಲ್ವಾ ನಿಂಗೆ? ಥೂ, ಎಲ್ಲಾರ ಮನೆ ಹೆಂಗಸ್ರುಗಳ್ದು ಇದೆ ಗೋಳಪ್ಪ. ಕಾರು ಮೋಡ ಮಳೆಯಾಗಿ ಸುರಿದಾಗ ಕಣ್ಣ ಹನಿಗೆ ಮುಕ್ತಿ, ಮರದ ಹಕ್ಕೆ ಮರಿರೆಕ್ಕೆ ಬೀಸಿದರೆ ಅದರ ಗರಿಗೆ ಮುಕ್ತಿ, ಎದೆಯನ್ನು ಹಾಡಾಗಿ ಹೊಮ್ಮಿದರೆ ಭಾವಕ್ಕೆ ಬಂಧ ಮುಕ್ತಿ. ಹ್ಞೂ ಮುಗೀತು, ತಗೋ ಈಗ ನೀನೇ ಹಾಕೋಗೋ. गर्व है, सम्मान है, जिंदगी अभिमान है, निडर है तू कोशिश तू कर, हार न मान न किसी से डर, धनुष्य तेरा कर्तव्य है, नाम तेरा एकलव्य है. ಯಾಕೆ ಅದಿರಿ ಹಿಂಗೆ ಕೂತಿದ್ಯಲ್ಲೇ ಸಂತ? ಯಾಕೆ ಮಗಳ್ತಿದ್ಯಾ? ಮಗ ನಾವು ಅಪ್ಪಾಜಿ ಎಕ್ಸ್ಪರ್ಟ್ ಆದ್ರೆ ಕಣೋ. ಇನ್ನೇನಲ್ಲ ನಿಮ್ಮಪ್ಪ 3 ಹೊತ್ತು ಕುಡಿತಾ ಇದ್ರೆ ಸಾಯ್ದಲ್ಲೇ ಬದುಕ್ತಾರಾ? ಏನಾಯ್ತು ಮಗ ನಿನ್ನ ಲವ್ ಮ್ಯಾಟ್ರು? ಮಗ ನಮ್ಮ ಅಪ್ಪ ಅಮ್ಮ ಹತ್ರ ಮಾತಾಡಿದ್ದೀನಿ, ಒಪ್ಕೊಂಡಿದ್ದಾರೆ. ಮುಂದಿನ ತಿಂಗಳೇ ಮದುವೆ, ಇಬ್ಬರು ಬಂದ್ಬಿಟ್ರಪ್ಪ, ಮಿಸ್ ಮಾಡಿಬಿಡ್ರಿ. ಅಂತೂ ಇಂತೂ ಹಿಂಗೇಜಲ್ಲೇ ಮದುವೆ ಆಗ್ತಾ ಇದೆಯಾ? ಥ್ಯಾಂಕ್ಸ್ ಮಗ. ಮಗ ನಿಂದೆ ಯಾವಾಗ ಮದುವೆ? ಅವ್ನಿಗೆ ಜಮ್ದಲ್ಲಿ ಮದುವೆ ಆಗಲ್ಲ ಬಿಡು. ಅವ್ನು ಇರೋದು ನೋಡು, ಸಿಗರೇಟ್ ಸೇದಿ ಅವ್ನು ಆಗಿರೋದು ನೋಡು. 24 ಗಂಟೆ ಕೆಮ್ತಾ ಇರ್ತಾನಲ್ಲ, ಬಾಡಿ ಇರೋ ಪಾರ್ಟ್ಸ್ ಎಲ್ಲ ಸೆಣದ್ಕೊಂಡ್ಬಿಟ್ಟಾವಲ್ಲ, ಅವ್ನಿಗೆ ನಿಲ್ಸೋಕ್ಕೆ ಶಕ್ತಿ ಇಲ್ಲ, ಇನ್ನು ಸಂಸಾರ ಎಲ್ಲಿ ಮಾಡ್ತಾನೆ? ಇಲ್ಲೊಂದು ಕೊಡು ಮಗ. ಅವ್ನಿಗೆ ಇವೆಲ್ಲ ಯಾಕೆ ಕೊಡ್ತೀಯೋ? ಗುಟ್ಕ ಕೊಡು, ಆನ್ಸ್ಕೊಡು, ಹಾಕೋತಾನೆ ನೋಡು. ಗುಟ್ಕ ಒಂದು ಸಾಕಿರೋ ಬಾಯಿ ನೋಡು, ಎಲ್ಲ ಕೊಳ್ತಾಗಿದೆಯಲ್ಲೋ, ಮಾಂಸ ಎಲ್ಲ ಕಿತ್ಕೊಂಬಂದಿತ್ತಲ್ಲೋ. ನಾನು ಹೇಳ್ದೆ ಕಣ್ರೆ ಇವ್ರಿಗೆ ಇಸ್ಪೀಟ್ ಆಡ್ಬೇಡ ಅಂತ. ಸಾಲ ಮಾಡಿ 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 ಅಂತ ಕೆಲಸ ಮಾಡ್ಕೊಂಡು ನೋಡ್ರು. ಇವತ್ತು ಸಂಜೆ 5 ಗಂಟೆಗೆ ನಿನ್ನ ನೋಡಕ್ಕೆ ನಿನ್ನ ರೂಮ್ ಹತ್ರ ಬರ್ತಾ ಇದ್ದೀನಿ. ಇಂತಿ ನಿನ್ನ ಪ್ರೀತಿಯ ಗೆಳೆಯ ಸಾಕ್ಷಿ. ಆಯ್ತೇನಪ್ಪ ನಿನ್ ಲವ್ ಸ್ಟೋರಿ ಬರ್ದಿದ್ದು? ಆಯ್ತು ತಗೋ. ಇದನ್ನ ತಗೊಂಡೋಗಿ ಯಾರಿಗೆ ಕೊಡ್ಬೇಕು? ಅವ್ರು ಎಲ್ಲಿರ್ತಾರೋ? ಅದೇ ಆ ಅಡ್ರೆಸ್ ಹೇಳಿದ್ನಲ್ಲ, ಅಲ್ಗೋಗಿ ಕೊಡು, ಅವರು ಅವನಿಗೆ ಕೊಡ್ತಾರೆ. ಓಕೆ ಸರಿ ಆಯ್ತು.
ಈಗ ಹೋಗ್ತಾ ಹಂಗೆ ಕೊಡ್ತೀನಿ ಕಣೋ. ಸರಿ ಆಯ್ತು. ಸಾಕ್ಷಿ, ಅಂಗಡಿ ಹೋಗಿ ಲೆಟರ್ ಕೊಡ್ಬೇಕಾರೆ ಏನಂತ ಹೇಳ್ಕೊಡ್ಲೋ? ನಾನ್ ಕೊಟ್ಟೆ ಅಂತ ಹೋಗಿ ಹೇಳೋ. ಆಯ್ತು ಸರಿ. ಹೇ, ಲೆಟರ್ ಕೊಡೋ ಬದಲು ನೀನೇ ಮುಖಾಮುಖಿ ಡೈರೆಕ್ಟ್ ಆಗಿ ಹೋಗಿ ಹೇಳ್ಬೋದಿತ್ತಲ್ಲೋ, ನೀನೇ ಈ ಮಾತನ್ನ. ಇಲ್ಲ ಕಣೋ, ನಾನು ಮಾಡಿರೋ ಕೆಲಸನ ಹೇಳೋವರೆಗೂ ನನ್ನ ಮುಖ ತೋರಿಸಲ್ಲ. ಆ ಅಡ್ರೆಸ್ಸಿಗೆ ಹೆಂಗ್ ಹೋಗೋದು ಅಂತ ಇನ್ನೊಂದ್ಸತಿ ಹೇಳೋ. ಆಗ್ಲೇ ಹೇಳೋದ್ನಲ್ಲ, ಅಲ್ಲಿ ಹನುಮಂತಪುರದ ಹತ್ರ ಹೋಗು, ಅಲ್ಲೊಂದು ಬ್ರಿಡ್ಜ್ ಕಾಣುತ್ತೆ. ಹಂಗೆ ಸ್ಟ್ರೈಟ್ ಹೋದ್ರೆ ಅಲ್ಲಿ 2 CD ಅಂಗಡಿಗಳವೆ. ಅಲ್ಲಿ ರೈಟ್ ಟರ್ನ್ ಆದ್ರೆ ಅಲ್ಲಿ ಒಂದು ಮನೆ ಸಿಗುತ್ತೆ, ಅಲ್ಗೋಗಿ ಕೊಡು. ಸರಿ. ತಗೊಳ್ಳೋಣ. ಹಲೋ, ಇಲ್ಲೇ ಫಿಲಮಿ ಬಂದಿದೆ ಮಗ. ಸಂಜೆ ವಾಟರ್ ಟ್ಯಾಂಕ್ ಹತ್ರ ಬಾರೋ, ಸಿಗ್ತೀನಿಲ್ಲೇ. ಬಿಡೋ ಬಿಡೋ, ಬೇಡ, ಬಿಡೋ ಬಿಡೋ. ಸರಿ ಬೇಡ, ಬಿಡೋ ಬಿಡೋ, ಬೇಡ ಬೇಡ. ಒಂದು ಸಿಗರೇಟ್ ಕೊಡಿ. ಎಷ್ಟು ಸಿಗರೇಟ್ ಸೇರ್ತೀಯೋ? ಇದು ಲಾಸ್ಟ್ ಅಲ್ಲೇ. ಇದೇ ಲಾಸ್ಟ್ ಒಂದು 5 ಸಿಗರೇಟ್ ಆಯ್ತಲ್ಲೇ, ಜಾಸ್ತಿ ಸೇರ್ಬಿಡುವಲ್ಲೇ. ಇವತ್ತು ಎಷ್ಟೆಲ್ಲ ಡೇಟ್? 26. ಇನ್ನು 4 ದಿವಸ ಚೆನ್ನಾಗಿ ಸೇರ್ಬಿಟ್ಟು ಮುಂದಿನ ತಿಂಗಳಿಂದ ಬಿಟ್ಬಿಡ್ತೀನಿ, ಆಯ್ತಾ? ಲೇ ಸೊಹೇಲ್, ಒಂದ್ಸರಿ ಚೆನ್ನಾಗಿ ಕಲ್ತ್ರೆ ಬಿಡೋದು ಸುಲಭ ಅಲ್ಲ, ಹೇಳ್ತೀನಿ ಕೇಳೋ. ಯಾರ್ಲಾಗಂತ ಹೇಳಿದ್ದು? ನನ್ನ ಫ್ರೆಂಡ್ ನೇತ್ರೇಶ್ ಅಂತ ಇದ್ದ, ಅವ್ನ ಫ್ರೆಂಡ್ ಒಬ್ಬ ಸಾಕ್ಷಿ ಅಂತ ಇದ್ದ. ನಿಂತ ಚಟ ಕಲ್ತಿಲ್ಲ ಅನ್ನಂಗಿಲ್ಲ, ಎಲ್ಲಾ ತರದ ಚಟ ಕಲ್ತ್ ಬಿಟ್ಟಿರೋನು ಅವನು. ಅಂತವನ್ನ ಬಿಟ್ಟಿರ್ಬೇಕಾದ್ರೆ ಆಫ್ಟರ್ ಆಲ್ ಒಂದು ಸಿಗರೇಟ್ ಸೇದೋದು ನಾನು ಬಿಡಲ್ವಾ? ಯಾರಪ್ಪ ನಿಮ್ ಫ್ರೆಂಡ್? ಮಹಾನ್ ಭಾವ. ಬ್ರಹ್ಮಾನಂದ ಓಂಕಾರ, ಆತ್ಮಾನಂದ ಸಾಕಾರ. ಓಂ ವೇದಾಂತರ್ಯ ಝೇಂಕಾರ, ಆಧ್ಯಾತ್ಮಾಭಿಮಧುಸಾರ. ಧರೆಗೆ ಬಾ, ಈ ಧರಣಿಯ ದೇಗುಲ ಬೆಳಗು ಬಾ. ನೀಗಿಸು ಬಾಳಿನ ಅಹಂ 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 ಅಹಂ. ಮಾನಸ ಮಂದಿರ ತುಂಬು ಓಂಕಾರನಾದವೋ. ಓಂ ಬ್ರಹ್ಮಾನಂದ ಓಂಕಾರ, ಸಾಕಾರ. ಓಂ ವೇದಾಂತರ್ಯ ಝೇಂಕಾರ, ಆಧ್ಯಾತ್ಮಾಭಿಮಧುಸಾರ.
ನಮಸ್ಕಾರ ಅವರು. ಓ ಬಾರೋ, ಕೂತ್ಕೋ ಬಾರೋ. ಏನ ಇವತ್ತು ಸಾಲ ಬೇಕೇನಾ? ಇನ್ನೇನಕ್ಕೆ ಬರ್ತೀನಿ ಹೇಳಿ ಗುರು ಇಲ್ಲಿಗೆ. ಅಲ್ಲ ಕಣ, ಡೈಲಿ ಸಾಲ ಮಾಡ್ತೀಯಾ, ಅಲ್ಲೋಗಿ ಇಸ್ಪಿಟಲ್ ಸೋಲ್ತೀಯಾ, ಮನೇಲಿ ಕೊಡ್ಸಿರೋ R15 ಬೈಕು ಮಾರ್ಕೊಂಡು ನಾನು ಸಾಲ ತೀರಿಸ್ತಾ ಇದೆಯಾ? ಇವೆಲ್ಲ ಬೇಕೇನೋ ನಿನ್ಗೆ ಲೇ? ಅಯ್ಯೋ ನೀನೊಬ್ಬ ಬಾಕಿ ಇದ್ದ ಗುರು ನಂಗೆ ಬುದ್ಧಿ ಹೇಳಕ್ಕೆ. ಈಗೇನು ಕಲಿಬಾರ್ದಿತ್ತು ಕಲಿತೆ. ನಾನು ಒಂದಲ್ಲ ಒಂದು ದಿವಸ ಇಸ್ಪಿಟಲ್ ಗೆಲ್ತೀನಿ. ನೋಡೋಣ ಸೋಲ ಮೆಟ್ಲುಗಳೇ ನಂಗೆ ಗೆಲ್ವಿನ ಆದಿ ತಂದ್ಕೊಡ್ತಾವೋ ತಂದ್ಕೊಡಲ್ವೋ ಅಂತ. ಲೇ ಸಾಕ್ ನಿನ್ ಡೈಲಾಗು, ಕಾಸು ತಗೊಂಡು ಹೋಗಲಿ. ಸರಿ ಬರ್ತೀನಿ ಗುರು. ಏನೋ ಬುದ್ಧವಾದ ಹೇಳಕ್ ಹೋದ್ರೆ ನಮ್ಗೆ ಬುದ್ಧಿ ಹೇಳಕ್ ಬರ್ತಾರಪ್ಪ. ಈ ಕಾಲದಲ್ಲಿ ಯಾರಿಗೂ ಬುದ್ಧಿ ಹೇಳ್ಬಾರ್ದಪ್ಪ. ಹಲೋ, ಎಲ್ಲಿಗೆ ಬರೋಣ? ಸರಿ ಆಯ್ತು. ಎಷ್ಟು 11 ಗಂಟೆಗಾ? ಸರಿ ಆಯ್ತು ಮಗ, ಬರ್ತೀನಿ. ಓಯ್ ಸಾಕ್ಷಿ, ಬಾರು, ಎಲ್ಲಿಗೆ ಹೋಗ್ತಿದ್ಯಾ? ಮಾರ್ಕ್ಸ್ ಕಾರ್ಡ್ ಬಂದಿದೆಯಂತೆ, ಅದಕ್ಕೆ ಕಾಲೇಜ್ ಹತ್ರ ಹೋಗ್ತಿದ್ದೆ. ಹೌದಾ, ನಾನು ಕಾಲೇಜ್ ಕಡೆ ಹೋಗ್ತಿದ್ದೆ. ಬಾ ಹೋಗೋಣ. ಸರಿ ನಡಿ. ಏನಾದ್ರು ನಿನ್ನಿಂದ ನಾನು ಡಿಪ್ಲೊಮಾ ಪಾಸ್ ಆದೆ. ನೀನೇನಾದ್ರು ಇಂಟರ್ನಲ್ಸಲ್ಲಿ ಎಕ್ಸಾಮಲ್ಲಿ ತೋರಿಸಿಲ್ಲ ಅಂದಿದ್ರೆ ನಾನು ಇನ್ನೂ 2 ವರ್ಷ ತೂಕೊಡಿಬೇಕಾಗಿತ್ತು. ಏನೋ ನನ್ನ ಅದೃಷ್ಟನೋ ಏನೋ, ನಮ್ಮ ಅಪ್ಪ ಅಮ್ಮ ನನಗೆ ಸಕೇತ್ ಅಂತ ಹೆಸರಿಟ್ಟಿದ್ದು. ಯಾಕೆ? ನಂಗೇನ ರಮೇಶನೋ ಸುರೇಶನೋ ಯತೀಶನೋ ಅಂತ ಹೆಸರಿಟ್ಟಿದ್ದಿದ್ರೆ ಎಕ್ಸಾಮಲ್ಲಿ ಯಾರ್ದೋ ಹಿಂದೆ ಕುಂತ್ಕೊಂತಿದ್ದೆ. ಆಗ ನಾನು ನಿನ್ನ ಬಿಟ್ಟು ಬೇರೆ ಯಾವುದೋ ಬೆಂಚಲ್ಲೋ ಅಥವಾ ಬೇರೆ ಯಾವುದೋ ರೂಮಲ್ಲೋ ಬಿಡ್ತಿದ್ದೆ. ಆಗ ನನ್ನ ಅಕ್ಕಪಕ್ಕ ಇರೋರ್ದು ನಾನು ಕಾಪಿ ಹೊಡೋಕೆ ಆಗ್ತಿರ್ಲಿಲ್ಲ. ಆಗ ಆಟೋಮೆಟಿಕಾಗಿ ಎಕ್ಸಾಮಲ್ಲಿ ಫೇಲ್ ಆಗ್ತಿದ್ದೆ. ಓ ಹಂಗ, ನನ್ನಿಂದ ನೀನು ಪಾಸ್ ಆಗಿದೆಯಾ ಅಂದರೆ ನನಗೆ ಅದೇ ಸಂತೋಷ. ನೀನು ಒಳಗೋಗಲ್ಲಿ ಮಾರ್ಕ್ಸ್ ಕಾರ್ಡ್ ಇಸ್ಕೊಂಬಾ, ನಾನು TNT ತಿಂತೀನಿ. ಆಯಿತು. ಇದು ನಿನ್ನ ಹತ್ರನೇ ಇಟ್ಕೊಂಡಿರು. ಅಲ್ಲಿ ಹೋದ್ರೆ ಅವರೆಲ್ಲ ಕಿತ್ಕೊಂಡ್ಬಿಡ್ತಾರೆ. ಯಾವ್ದು ಆಟಿ ಅಂಗಡಿನಾ? ಹ್ಞೂ ಅಲ್ಲೇ. ಹ್ಞೂ ಸರಿ ಆಯ್ತು, ಬರ್ತೀನಿ. ಬಂದ ನೋಡಪ್ಪ, ಫೇಲ್ ಆಗೋದು ಸರ್ದಾರ ಅಂತೂ ಕಣ್ಮುಷ್ ಕಂತೆಗಿರೋ ಡಿಪ್ಲೊಮಾ ಪಾಸ್ ಮಾಡ್ಬಿಟ್ಟಲ್ಲ. ಮತ್ತೆ ನಾವು ಯಾರು ಹೇಳು ಅಣ್ಣ? ಒಂಟಿ ಹಾಕಣ ಮುಂಚೆ ಕಂಡಿದ್ದೀನಿ. ಕಾಪಿ ಹೊಡೆದು ಪಾಸ್ ಆಗ ನೀನೇ ಬೇಕಾ? ಕಾಪಿನೋ ಟೀನೋ ಒಟ್ನಾಗ ಏನು ಮಾರ್ಕ್ಸ್ ಕಾರ್ಡಲ್ಲಿ ಪಾಸ್ ಆಗ್ಬೇಕಷ್ಟೇ. ಏನೋ ನಾವು ಪಾಸ್ ಆಗಿದ್ದೀವಪ್ಪ. ಇವತ್ತು ಆಡೋಕೋಲ್ವೇನೋ? ಈಗ ಅದಕ್ಕೆ ಬಂದಿದ್ದು, ಹೋಗ್ತೀನಿ 11 ಗಂಟೆಗೆ. ಇವತ್ತೆಲ್ಲ ಆಡೋದು? ಸ್ಟೇಡಿಯಮ್. ಅಲ್ಲಾಡ್ತಿದ್ರಲ್ಲ, ಅಲ್ಲಾಡಲ್ವಾ? ಅಯ್ಯೋ ಹೊಸ ಸೈಕಲ್ ನಾನಪ್ಪ, ಹೆವಿ ಸ್ಟಿಕ್ಟು. ವಾರಕ್ಕೆ ಒಂದೊಂದು ಪ್ಲೇಸ್ ಚೇಂಜ್ ಮಾಡ್ತಾನೆ ಇರಬೇಕು. ಸರಿ ಆಮೇಲೆ ಸಿಗ್ತೀನಿ. ಬಾಯ್ ಮಚ್ಚ, ಬಾಯ್. ಯಾಕೆ ಮಾರ್ಕ್ಸ್ ಕಾರ್ಡ್ ತರಲಿಲ್ವಾ? ಅವ್ರು ಸೋಮವಾರ ಬಾ ಅಂದರು. ಹೌದಾ? ಈ ಕಾಲೇಜವ್ರದ್ದು ಇದೇ ಗೋಳು, ಕೊಡ್ತೀವಿ ಅಂತ ಕರ್ಸ್ಕೊಂತಾರೆ, ಹೋದ್ರೆ ನಾಳೆ ಬಾ ಆಮೇಲೆ ಬಾ ಅಂತ ಕಟಕದಂಬಿ ಹೇಳ್ತಾರೆ. ಸರಿ ಬಾ, ಇಲ್ಲೇ ಹೋಗ್ಬರೋಣ. ಎಲ್ಲಿಗೆ? ಹೇಳ್ತೀನಿ. ಇವತ್ತು ಅವ್ನು ಸೋತೆ ಬರೋದು ಕಣ. ಅದು ಹೆಂಗೆ ಹೇಳ್ತೀಯಪ್ಪ? ಅವ್ನು ಇಷ್ಟರಲ್ಲೇ ಇಲ್ಲ ಮಗ ಗೆದ್ದಿರೋದು, ಬರೀ ಸೋತಿರೋದೇ ನನ್ನ ಮಗ. ಯಾಕೆ ಗಾಡಿ ಇಲ್ಲ ಹಾಕ್ದೆ? ಬಾರ ಹೇಳ್ತೀನಿ. ಗಾಡಿ ನೋಡ್ರಿ ಅಲ್ಲ ಹಾಕಿದ್ಯಾ? ಅದು ಸರಿ, ನಾವು ಎಲ್ಲೋಗ್ತಾ ಇದ್ದೀವಿ? ನಿಂಗೆ ಗೊತ್ತಾಗುತ್ತೆ ಬಾ. ಜಾಕಿ ಎಲ್ಲಿದ್ಯಾ? ಹ್ಞೂ ಬಂದೀನಿ ಬಾ, ಗೆಟ್ಟಿಗೆ ಬಾ. ಮೇಲೆ ಹೋಣ. ಲೈ ಸ್ಟೇಡಿಯಮಲ್ಲಿ ನಡೆಸ್ತಿದ್ಯಲ್ಲ, ಪೊಲೀಸರು ಬರಲ್ವಾ? ವೆನ್ ಜಾಕಿ ಯಾರು, ವೈಫ್ ಯಾರು, ಕಮ್ಮಿ ಯಾರು? ಒಳಗೆ. ಅಯ್ಯೋ ಓಯ್ ಸಕೇತ್, ಇಲ್ಲಿಗೆ ಅಂದಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಇನ್ನೇನು ಬಂದಿದ್ಯಲ್ಲ, ಬಾರಪ್ಪ ನೀನು. ಒಂದು ಸ್ವಲ್ಪ ಜಾಗ ಬಿಡ್ರಪ್ಪ. ಯಾವ ತಾಟ ನೋಡ್ರಪ್ಪ, ನನ್ನೊಂದು ತಾಚೆ ಅದು 4 ತಾಟ. ಒಳಗೆ 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 ಗುರು, ನನ್ನೊಂದು ಹೊರಗೆ. ಒಳಗೆ ಒಳಗೆ ಗೊತ್ತಲ್ಲ.
ಬಾರೋ ಇಲ್ಲ ಕೂತ್ಕೋ. ಯಾರು ನಂದ ಆಟ ನನ್ನನ್ನು ತಗೋರು. ಲವ್ ಒಂದ್ಸರಿನೂ ಗೆದ್ದಿಲ್ಲ, ಯಾಕೆ 10,000 ಬಿಡ್ತೀಯ? 1,000 ಬಿಡು. ಬಿಡುಗರು ಇನ್ನೇನು ಬಿಟ್ಟಿದ್ದೀನಿ. ಸರಿ ನಂದೊಂದು ತಾಚೆ. ಒಳಗೆ ಕಣ ಆಟ ನಂದೆ ಕಣ. ಯಾರಿಗ ಪಾಠ? ನನಗೆ ಹಾಕ್ರು 20ಕ್ಕೆ. 10ಕ್ಕೆ ಹಾಕ್ರು ಸಾಕು. 10ಕ್ಕಿಲ್ಲ? ಸರಿ ಕಟ್ ಮಾಡು. ಗುರು ದುಡ್ಡಿಲ್ಲ, ಇದೆ ಹಾಕೊಂಡಿದ್ದು. ಸರಿ ಆಡ ಸರಿ ಆಡಪ್ಪ. ಕಟ್ ಮಾಡು ಅಷ್ಟೇ ಸರ್. ಮೇಲ್ ಕಿತ್ತು ದುಡ್ಡೆಲ್ಲ ಖಾಲಿ ಆಯ್ತು ಗುರು, ನಾವು ಬರ್ತೀವಿ. ಸರಿ ಇದು ಹೇಳು. ಹೆಂಗ್ ಗುರು ಹಿಂಗ್ ಹೊಡಿತಾವನೆ? ಒಳಗಡೆ ಆಡ್ತಾ ಇದ್ದಾರೆ. ತಡೆಗುರು ನಂದೊಂದು ಸುಖೆ. ಏನೋ ಮಗ ಫುಲ್ ದುಡ್ಡೆಲ್ಲ ಅಭ್ಯಾಸ ಆಗೋಯ್ತಲ್ಲ. ಹೋಗಪ್ಪ ಹೋಗ್ತಿಲ್ಲ. ನಮ್ಗೊಂದು ಹಾಕ್ಲಮ್ಮ. ಹಳೆ ಪಾತ್ರೆ ಹಳೆ ಕಬ್ಬಣ ದುಡ್ಡೆಲ್ಲ ಹೋಯ್ತು. ಬರ್ಲಾಗ್ರು ಅಯ್ಯೋ ಬಂದಾಟನೇ ಸೋತಿದ್ದೀನಿ. ಇದು ಬೇರೆ ಎದೋಡ್ರ ಎದೋಡ್ರ ಏನ್ ಮಾಡ್ತಾ ಯಾರ ನಮ್ಮ ಆಗಿರ್ತಾರ ಹಾಕೊಟ್ಬಿಟ್ಟಾರೆ. ಇನ್ನೊಂದ್ ಜಾಗ ನೋಡಿದೀನಿ, ಯಾರು ಬರಲ್ಲ ಅಂತೀನಿ. ಎಸ್ 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 ಸಾಕ್ಷಿ ಕಮಾನ್, ಸಾಕ್ಷಿ ಕಮಾನ್. ನನ್ನ ಲೈಫಲ್ಲಿ ಇಷ್ಟಿನ ಸ್ಪೀಡ್ ಆಡ್ ಗೆದ್ದಿರೋ ಇಷ್ಟಿನೇ ಇರಲಿಲ್ಲ. ಆದ್ರೆ ಇವತ್ತು ನಿನ್ ಕರ್ಕೊಂಡ್ ಬಂದಿದ್ದೀನಿ. ಲಕ್ಕು ನಿನ್ನ ಪಾರಿಗೆ ದೇವ್ರಿದ್ದಂಗೆ. ಸರಿ ಆಯ್ತು ಬಿಡು, ಬಾ ಹೋಗೋಣ. ಅದ್ ಸರಿ, ನಿನ್ ಡಿಪ್ಲೊಮಾ ಮುಗಿತಲ್ಲ, ಇವಾಗ ಏನ್ ಮಾಡ್ಬೇಕು ಅಂತಿದ್ಯಾ? ನನಗೂ ಅದೇ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕಣೋ. ಹೆಂಗೋ ಡಿಪ್ಲೊಮಾ ಮುಗಿಯೋರ್ಗು ಮಟ್ಟದಲ್ಲಿದ್ದೆ. ಈಗ ಮಟ್ಟದಲ್ಲೂ ಇರೋಕ್ಕಾಗಲ್ಲ. ಎಲ್ಲೋಗ್ಬೇಕು, ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣ. ಹಂಗಾದ್ರೆ ನೀನ್ ನನ್ನ ಜೊತೆ ಇದ್ಯಾ? ನಿನ್ ಜೊತೆನಾ? ಕಣ ನೀನ್ ನನ್ನ ಜೊತೆನೇ ಇರೋ. ಇಬ್ರು ಇಂಜಿನಿಯರಿಂಗ್ ಸೇರ್ಕೊಂಬಿಡೋಣ. ನಿನ್ ಖರ್ಚೆಲ್ಲ ನಾನೇ ನೋಡ್ಕೊಂತೀನಿ. ಆದ್ರೆ ಒಂದ್ ಕಂಡೀಷನ್ ಅಪ್ಪ, ನೀನ್ ಯಾವಾಗ್ಲೂ ನನ್ನ ಜೊತೆನೇ ಇರ್ಬೇಕು. ಬೇಡ ಕಣ, ಸುಮ್ಮನೆ ನಿನ್ಗೆ ಯಾಕೆ ತೊಂದರೆ? ನಾನೆಲ್ಲರೂ ಕೆಲ್ಸಕ್ಕೆ ಹೋಗ್ತೀನಿ. ಓಯ್ ಅವೆಲ್ಲ ಇಲ್ಲಮ್ಮ, ನಾನು ಹೇಳ್ದಂಗೆ ನೀನ್ ಕೇಳ್ಬೇಕಷ್ಟೇ. ಬಾಗ ಆಡಿ ಆಯ್ತು ವಾನ. ಬಂತ ನೋಡಪ್ಪ ನಿಮ್ ಬಾಸು. ಇವತ್ತು ಸಾಲ ಕೇಳ್ತಾನೆ, ಕೊಡು. ನನ್ಗೆ ಎಣ್ಣೆ ಹೊಡೆ ಕಾಸಿಲ್ಲ, ಅವ್ನಿಗೆಲ್ಲಿಂದ ಕೊಡ್ಲಿ ಸಾಲ ನಾನು? ಅವ್ನು ಡೈಲಿ ಸ್ವಲ್ಪ ನೀನೇ ತಾನೆ ಸಾಲ ಕೊಡ್ತಿದ್ದೆ, ಇವತ್ತು ನೀನೇ ಕೊಡು. ಇವತ್ತು ಯಾರು ಸಾಲ ಕೊಡ್ಬೇಕಂತ ಅವಶ್ಯಕತೆ ಇಲ್ಲಪ್ಪ. ಯಾಕೆಂದ್ರೆ ಇವತ್ತು ಅಣ್ಣ ಎಕ್ಸ್ಪೀಟರ್ ಗೆದ್ದವನೆ. ಯಾರು ನೀನಾ? ನನಗೆ ನಂಬಕ್ಕೆ ಆಗ್ತಾ ಇಲ್ಲ.
ಸುಮ್ಮನೆ ಜೋಕ್ ಮಾಡಬೇಡ, ಮುಚ್ಕೊಂಡು ಎಷ್ಟು ಅಂತ ಹೇಳು. ಎಷ್ಟು ಗದ್ದೆ ಅಂತ ಕೇಳಮ್ಮ. 1.5 ಲಕ್ಷ ಸಾಲ ಇದ್ದು ಇಸ್ಪಿಟಲ್ ಅಲ್ಲೇ ಸ್ಪಾಟ್ ಆಗಿ ತೀರ್ಸಿ 36,000 ಅಲ್ಲೇ ಸಾಲ ಬಿಟ್ಟು 20,000 ಜಾಬ್ ಐತೆ ಗೊತ್ತೇನಮ್ಮ. ಸುಮ್ಮನೆ ಡೌ ಮಾಡಬೇಡ, ಬಂದು ಕುಕ್ಕರ್ಸು. ಅಷ್ಟೊಂದು ನೋಟಿದ್ರೆ ನನ್ನ ಫ್ರೆಂಡ್ಗೆ ಕೇಳಮ್ಮ. ಇವನ್ ಯಾರು? ಪರಿಚಯ ಮಾಡ್ಸೋದೇ ಮರ್ತ್ಬಿಟ್ಟೆ ಅಲ್ವಾ? ಇವ್ನ ಫ್ರೆಂಡ್ ಸಾಕ್ಷಿ ಅಂತ ನನ್ನ ಕ್ಲಾಸ್ಮೇಟು. 1 ವರ್ಷದಲ್ಲಿ ಹೇಳ್ಬೇಕು ಅಂದ್ರೆ ನನ್ನ ಪಾಲಿಗೆ ದೇವ್ರು ಇದ್ದಂಗೆ. ಸಾಕ್ಷಿ ಇವರಲ್ಲ ನಮ್ಮ ಫ್ರೆಂಡ್ಸು. ನನ್ನ ಹೆಸರು ತುಂಡ ಅಂತ. ಏನಕ್ಕಪ್ಪ ತುಂಡ ಅಂತ ಹೆಸರಿಟ್ಟಿದ್ದು ಅಂದ್ರೆ ಇವ್ನು ಸೇದೋ ಸಿಗರೇಟು ಸ್ಮಾಲು, ಇವ್ನು ಹಾಕೊಳ್ಳೋ ಬಟ್ಟೆನೂ ಸ್ಮಾಲು, ಇವ್ನು ಯೂಸ್ ಮಾಡೋ ಮೊಬೈಲು ಸ್ಮಾಲು, ಇವ್ನು ಕೂದಲು ಸ್ಮಾಲು. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಇವ್ನು ಮಾಡೋ ಕೆಲಸ, ಉಪಯೋಗಿಸೋ ವಸ್ತು ಎಲ್ಲ ಸ್ಮಾಲು. ಅದಕ್ಕೆ ಅಚ್ಚ ಕನ್ನಡದಲ್ಲಿ ಇವ್ನಿಗೆ ತುಂಡ ಅಂತ ಕರಿತೀವಿ. ಇವನ ಹೆಸರು ಕೊಳಕರಾಜ ಅಂತ. ವಾಸ್ತವವಾಗಿ ಹೇಳ್ಬೇಕು ಅಂದ್ರೆ ಇವ್ನು ತುಂಬಾ ಕ್ಲೀನು. ಬೇರೆಯವ್ರು ಕೊಳಕ್ತನ ಕಂಡು ನಾನೇ ಕ್ಲೀನು, ನನ್ ಬಿಟ್ರೆ ಬೇರೆ ಯಾರು ಕ್ಲೀನ್ ಇಲ್ಲ ಅಂತ ಆಮ್ ತುಂಬ್ಕೊಂಡಿರೋ ರಾಜ. ಇವ್ನು ಕುಡಿಯೋ ಎಣ್ಣೆನೂ ರಾಜ. ಇವ್ನು ಅಪ್ರೂಪಕ್ಕೆ ಸೇರ್ತಾನ ಸಿಗರೇಟು, ಅದು ರಾಜ. ಇವ್ನು ಕೊಳಕರಿಗೆಲ್ಲ ರಾಜ. ಅದಕ್ಕೆ ಅವ್ನು ಕೊಳಕರಾಜ ಅಂತ ಹೆಸರಿಟ್ಟಿದೀವಿ. ಇನ್ ಕೊನೆದಾಗ ಹೇಳ್ಬೇಕು ಅಂದ್ರೆ ಇವನ ಹೆಸರು ಗುಂಡಿ ಅಂತ. ನಾವೇನಾದ್ರೂ ಒಂದು ವಸ್ತು ತಗೊಂಡ್ರೆ ಅಕಸ್ಮಾತ್ ಹೆಚ್ಚು ಕಮ್ಮಿ ಮಾಡಿದ್ರೆ ಒಂದ್ ಸಣ್ಣ ತೂತ ದೊಡ್ಡ ತೂತ ಮಾಡ್ಬಿಡ್ತೀವಿ. ಆದ್ರೆ ಒಂದು ಗುಂಡಿನೇ ಮಾಡ್ಬಿಡ್ತಾನೆ. ಅದಕ್ಕೆ ಅವ್ನು ಗುಂಡಿ ಅಂತ ಕರಿತೀವಿ. ಇಂಟ್ರೊಡ್ಯೂಸ್ ಮಾಡ್ಸಿದ್ ಸಾಕು. ಏನೋ ಗೆದ್ದಿದ್ದೀನಿ ಅಂತೆಲ್ಲ ನನ್ನ ಸಾಲನ್ನ ತೀರ್ಸೋ. ಕುಡಿಯೋ ಕಾಸಾದ್ರೂ ಆಗತ್ತೆ, ಮೊದ್ಲೇ ಕಾಸಿಲ್ಲ ಅಂತ ಒದ್ದಾಡ್ತಾ ಇದೀನಿ. ಮ್ಯಾನ್ ಕೂಲ್. ನಿನ್ ಸಾಲನ್ನು ತೀರಿಸ್ತೀನಿ, ನನ್ ಗೆದ್ದಿರೋ ಖುಷಿ ಪಾರ್ಟಿನೂ ಕೊಡಿಸ್ತೀನಿ. ಲೊಕೇಶನ್ ಶಿಫ್ಟ್. ಥ್ಯಾಂಕ್ಸ್ ಮಗ, ಎಣ್ಣೆ ಕುಡಿಸಿದಕ್ಕೆ. ಥ್ಯಾಂಕ್ಸ್ ಅಲ್ಲ ಇರ್ಲಿ, ನಿಂದು ಗೊತ್ತಿಲ್ಲ ಎಣ್ಣೆ ಹೊಡೆಯೋದು. ಇಷ್ಟೇ ಗೊತ್ತಿರಲಿಲ್ಲ ಮಗ. ಮೊನ್ನೆ ಎಣ್ಣೆ ಹೊಡಿಬೇಕಾದ್ರೆ ಫೋನ್ ಮಾಡಿ ಅರ್ಜೆಂಟ್ ಕರೆದ್ಲು ಬಾ ಅಂತ. ನಾನೇನಾಯ್ತು ಅಂತ ಎಣ್ಣೆ ಮೇಲೆ ಹಂಗೆ ಹೊರಟೆ ಬಿಟ್ಟೆ ಮಗ. ಅವಳು ಗೊತ್ತಾಗಿ ಡ್ರಿಂಕ್ಸ್ ಮಾಡಿದ್ಯಾ ಅಂತ ಕೇಳಿದ್ಲು. ಅದಕ್ಕೆ ನಾನು ಅಪ್ಪ ಅಮ್ಮಂಗೆ ಸುಳ್ಳು ಹೇಳಿದ್ರು, ಡೌಟ್ ಸುಳ್ಳು ಹೇಳ್ಬಾರ್ದು ಅಂತ ನಿಜ ಹೇಳ್ಬಿಟ್ಟೆ. ಅವಾಗ ಅವಳು ಯಾವ ಬ್ರ್ಯಾಂಡು ಅಂತ ಕೇಳಿದ್ಲು ಮಗ. ನಾನು ರಾಜ ಅಂತಂದೆ. ಅದಕ್ಕೆ ಅವಳು ಕಪಾಳ ಕೊಡೋದು ಹೊಟ್ಟೋಗ್ಬಿಟ್ಲು ಮಗ. ಆಮೇಲೆ ಏನಾಯ್ತು? ಮಾರನೇ ದಿನ ಮತ್ತೆ ಫೋನ್ ಮಾಡಿ ಕರೆದ್ಲು ಮಗ. ನಾನು ಡೀಸೆಂಟ್ ಆಗಿ ಹೋದೆ. ನೋಡಿದ್ರೆ ಸ್ಕಾಚ್ ಬಾಟ್ಲು ಕೈ ಕೊಟ್ಟು, ನಮ್ಮಪ್ಪನು ಇದನ್ನೇ ಹೊಡಿಯೋದು, ನಮ್ಮಪ್ಪನ ಇದೇ ಬ್ರ್ಯಾಂಡು, ನೀನು ಇದನ್ನೇ ಹೊಡಿ, ನಮ್ಮಪ್ಪನ ಲೆವೆಲ್ ತಕ್ಕನಂಗಿರು ಅಂತ ಹೇಳಿ ಹೊಟ್ಟೋದ್ಲು ಮಗ. ವಾ, ಅಡ್ಡೆಲ್ಲ ಕೊಡಿದ್ಲ ಮಗ. ಲೇ ತುಡ್ಡ, ನಿಲ್ದೇ ಇರೋ ಸ್ಟೋರಿ. ನಂದು ಸೇಮ್ ಇವನಂಗೆ ಮಗ. ಒಂದ್ ದಿವಸ ಸಿಗರೇಟ್ ಸೇರ್ಬೇಕಾ ನಾನು ಡವ್ ನಾನು ನೋಡ್ಕೊಂಡು ಹೋದ್ಲು. ತಕ್ಷಣ ಫೋನ್ ಮಾಡಿ ಕರೆದ್ಲು ಮಗ. ನಾನೇನಿರ್ಬೇಕು ಅಂತ ನೋಡಿದ್ರೆ ಮಕ್ಕು ಬದ್ಲು ಮಗ. ಇಲ್ಲ ಮಗ, ಮತ್ತೆ ಫೋನ್ ಮಾಡಿದ್ಲು. ನಾನು ಏನ್ ಹೋಗು ಅಂತ ನೋಡಿದ್ರೆ ಸಿಗರ್ ಪ್ಯಾಕೆಟ್ ಕೊಟ್ಟಿ ನಮ್ಮಪ್ಪ ಇದನ್ನೇ ಸೇದೋದು, ಅದಕ್ಕೆ ನಮ್ಮ ಅಪ್ಪನ ಲೆವೆಲ್ ತಕ್ಕನಾಗಿ ಇದನ್ನೇ ಸೇದು ಅಂತ ಹೇಳಿದ್ಲು ಮಗ. ಲೇ ರೆಡ್ ಬಕ್ಲಾ, ಡೌಗಳು ಕಟ್ಕೊಂಡು ಹಂಗೆ ಡೌ ಮಾಡ್ತೀರಾ? ಲೇ ಗುಡ್ಡಿ, ನೀರು ಇರ್ತಾರೆ ಡೌಗಳು ಕಟ್ಕೊಂಡು ಅಲ್ಲಿಗೆ ಡೌ ಮಾಡಬೇಡ ಕಡ. ಇಲ್ಲ ಮಗ, ನಾನು ಇನ್ನ ಅಕೌಂಟ್ ಓಪನ್ ಮಾಡಿಲ್ಲ. ಸರಿ ಬನ್ನಿರಪ್ಪ, ಇವತ್ತು ಮನೆಗೆ ಹೋದ್ ಬೇಡ, ಎಲ್ಲರೂ ರೂಮ್ಗೆ ಹೋಗಿ ಮಲ್ಕೊಬಿಡಲ್ಲ. ದುಡಿಯೋದೇ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್. ಈ ನನ್ ಮಗ ಕಾಲ್ ಬೇರೆ ಹಾಕವನೆ. ಏನ್ ಬೆಳಬೆಳಗ್ಗೆನೆ ಓದ್ತಾ ಇದ್ದೀರಾ? ವಿವೇಕಾನಂದ ಅವ್ರದ್ದು ರಾಜ್ಯೋಗ ಓದ್ತಾ ಇದ್ದೆ. ವಾ, ನಾನೇನೋ ಪೊಲೀಸ್ ನ್ಯೂಸ್ ಜಿಂಗಿಲಾಕ ಓದ್ತಾ ಇದೀಯ ಅಂದ್ರೆ ನೀನೇನೋ ವಿವೇಕಾನಂದ ಅಂತೆ. ನೀನ್ ಆಮೇಲೆ ಓದ್ಕೊಂಡೆ ಅಂತೆ. ಇಲ್ಲೇ ಓಡ್ಬರೋಣ ಬಾ. ಎಲ್ಲಿಗೆ? ಹೇಳ್ತೀನಿ ಬಾ. ಸ್ಮಾಲ್ ಕೊಡಿ. ತಗೋ ತಗೊಳ್ಳೋ. ಇಲ್ಲಪ್ಪ ನಾನು ಸೇದಲ್ಲ. ನನ್ನ ಹತ್ರ ಮುಚ್ಚಿ ಮರ ತಗೋ. ನಾನು ಸೇದಲ್ಲಪ್ಪ. ಇರ್ಲಿ, ಹೊಡಿಯೋ ಒಂದ್ ದಮ್ಮು ಸ್ಟಾರ್ಟ್ ಆಗುತ್ತೆ ನಿನ್ ಮೈಲ್ ರಿದಮ್. ತಗೋ. ನಿನ್ ದಮ್ಮು ಬೇಡ, ರಿದಮ್ಮು ಬೇಡ, ನಾನು ಸಿಗರೇಟ್ ಸೇದಲ್ಲಪ್ಪ. ಆಳ ಹೋಗ್ಲಿ ಬಿಡು, ನೀನೇ ಸೇದ್ಬೇಡ, ನಾನೇ ಸೇರ್ತೀನಿ. सुबह
ಅಲ್ಲ ನೀನು ಸಿಗರೆಟ್ ಸೇದ್ತಿಯಲ್ಲ, ಸಿಗರೆಟ್ ಸೇದೋದು ತಪ್ಪಲ್ವಾ? ನೋಡೋ ಸಿಗರೇಟ್ ಸೇದೋದು ನನ್ ತಪ್ಪಲ್ಲ, ಬೋಳಿ ಮಗನ್ ಬರುತ್ತಲ್ಲ ಇದರಿಂದ ಹೊಗೆ, ಈ ಹೊಗೆ ತಪ್ಪು. ನಾವೇನ್ ಮಾಡೋಣಪ್ಪ? ಈ ಹೊಗೆ ಹೇಳಕ್ಕಾಗತ್ತಾ ಬೇರೆ ಹತ್ರ ಹೋಗ್ಬೇಡ ಅಂತ? ಇದನ್ ಜನರೇ ಅರ್ಥ ಮಾಡ್ಕೊಂಡು ಅವರೇ ದೂರ ಹೋಗ್ಬೇಕಪ್ಪ. ಆದ್ರೂ ಜನಕ್ಕೆ ನಿಮ್ಮಿಂದ ತೊಂದರೆ ಆಗ್ತಿದೆ ಅಂತ ಗೊತ್ತಿದ್ರು ನೀವು ಸಿಗರೆಟ್ ಸೇದ್ತಿರಲ್ಲ, ಇದನ್ನ ದೊಡ್ಡ ತಪ್ಪಲ್ವಾ? ನೋಡ್ ಬರೀ ಸಿಗರೇಟ್ ಸೇದೋರು ಯಾರಾದ್ರೂ ಸಿಗರೇಟ್ ಸೇದೋದು ತಪ್ಪು ಅಂದ್ಬಿಟ್ರೆ ನಾನು ಇಲ್ಲೇ ಸಿಗರೇಟ್ ಸೇದೋದು ಬಿಟ್ಬಿಡ್ತೀನಿ. ಏನ್ ಮಗ ನೀನಿಲ್ಲಿ ಬಾ ಮಗ, ಇಲ್ಲಿ ಸಿಗರೇಟ್ ಸೇದೋದು ತಪ್ಪ ಮಗ? ಯಾವನ ಹೇಳಿದ್ದಲೇ ದಿನ ಬೆಳಿಗ್ಗೆ ಒಂದ್ ದಮ್ ಹೊಡೆದ್ರೆ ಗ್ರೀಸ್ ನೀಟಾಗಿ ಇಳಿಯೋದು. ತಿಂಡಿ ಆದ್ಮೇಲೆ ಒಂದ್ ದಮ್ ಹೊಡಿಬೇಕು, ಊಟ ಆದ್ಮೇಲೆ ಒಂದ್ ದಮ್ ಹೊಡಿಬೇಕು, ಲೈಫ್ ಅಲ್ಲಿ ಎಲ್ಲವನ್ನು ದಮ್ ಹೊಡಿಬೇಕು ಅಷ್ಟೇ. ಆಯ್ತು ಮಗ ಬರ್ತೀನಿ. ಮಚ್ಚ ಅಂಕಲ್ ಅಕೌಂಟಿಗೆ ಬರ್ಕೊಳ್ಳಿ, ತಿಂಡಿ ಆದ್ಮೇಲೆ ಬರ್ತೀನಿ. ನೀನ್ ರೂಮ್ಗೆ ಹೋಗಿರು, ನಾನು ಮನೆಗೆ ಹೋಗಿ ಬರ್ತೀನಿ. ಗುರು ನೀನ್ ದೌರ ಇಸಿದ್ರಲ್ಲ, ಅಲ್ಲಿದ್ದಾರೆ ಅವರು. ಎಲ್ಲಿದ್ದಾರೋ? ಅಲ್ಲಿದ್ದಾರೆ, ಬಾ ತೋರಿಸ್ತೀನಿ. ಒಂದ್ ನಿಮಿಷ ತಡಿಬಿಟ್ಟು. ಸಿಗರೇಟ್ ಕೊಡಲ್ಲ ಏನಿಲ್ಲ ಗುರು. ಏಯ್ ಹುಡುಗಿರಂದ್ರೆ ಮಕ್ಳಾಡ ಆಟ ಸಾಮಾನ್ ಮಾಡ್ಕೊಂಡ್ಬಿಟ್ಟಿದ್ರ, ವಾಡ್ದ ಅಂದ್ರೆ ಮುಖ ಮತ್ತೆ ಕಿತ್ಕೊಂಡು ಹೋಗ್ಬಿಡು. ಏಯ್ ನನ್ ಮಕ್ಳ, ನನ್ ಡೌನ್ ಯಾರು ರೇಗಿಸಿದಲ್ಲ? ಲೇ ನನ್ ಮಕ್ಳ, ನೀವೇನಾರು ಇನ್ನೊಂದ್ ಸರಿಯ ಹುಡುಗಿ ತಂಟೆಗೆ ಹೋದ್ರೆ ನಿಮ್ ಬಾಡಿಲಿರೋ ನೋರಂದ್ರ ಒಂದು ವರ್ಕ್ ಆಗ್ಬಾರ್ದು, ಹಂಗ್ ಮಾಡ್ಬಿಡ್ತೀನಿ. ಬಿಡ್ಗುರು ಬೇಡ ಬಿಡ್ಗುರು. ಅಯ್ಯೋ ಸಾಕ್ಷಿ, ಬೇಗ ರೆಡಿ ಆಗಿ ಹೋಗೋ, ನಿಮ್ ಬಟ್ಟೆಗಳು ತರ್ಬೇಕು. ಏನ್ ನನ್ನ ಹತ್ರ ಬಟ್ಟೆ ಇದೆಯಲ್ಲ? ನಿನ್ನ ಹತ್ರ ಐತೆ ನನ್ಗೂ ಗೊತ್ತಪ್ಪ, ಆದ್ರೂ ನೋಡೋ ಸಾಕ್ಷಿ, ನನ್ ಜೊತೆ ಇರೋ ಹುಡುಗರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು. ಅವ್ರ ಜೊತೆ ಇರ್ಬೇಕು ಅಂದ್ರೆ ನಾವು ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ಬೇಕು, ಅವಾಗ್ಲೇ ನಮಗೂ ಒಂದ್ ಬೆಲೆ. ಹೋಗೋಗ್ ಬೇಗ ರೆಡಿ ಆಗ್ಬೋಗ್. ಆಗ್ಲೇ ಹಂಗ್ ಹೊಡೋದ್ರಲ್ಲ, ಇಲ್ಲಿಗೆ ಹೋಗಿದ್ದು? ತುಂಡುಂಡವ್ಗೆ ಯಾರೋ ರೇಗ್ಸಿದ್ರು, ಅದಕ್ಕೆ ಅವ್ರಿಗೆ ಗಾನ ಭಜಾನ ಆಡ್ಬರಕ್ ಹೋಗಿದ್ವಿ. ಪುಟ ಇದು ಮನೆಗ್ ಬೀಗ ಕೊಟ್ಟಿರೋ, ಆಮೇಲೆ ಬರ್ತೀವಿ. ನಿಂಗೆ ಯಾವ ಬಟ್ಟೆ ಬೇಕೋ ಅದನ್ನೆಲ್ಲ ತಗೊಳ್ಳೋ ಗುರು. ನಿಮ್ಗೆ ಯಾವ ಬಟ್ಟೆ ಬೇಕೋ ಅದೆಲ್ಲ ಪ್ಯಾಕ್ ಮಾಡಿ ಇಟ್ಕೊಡ್ತೀನಿ. ಒಂದ್ ನಿಮಿಷ ನಾನು ಕೆಳಗೆ ಹೋಗ್ಬಿಡ್ತೀನಿ. ನಿಮ್ಗೆ ಯಾವ್ದು ಬೇಕೋ ಅದೆಲ್ಲ ತಗೋ. ನೋಡಿ ನಿಮ್ಗೆ ಯಾವ್ದು ಬೇಕೋ ತಗೊಳ್ಳಿ ಅಲ್ಲಿದೆ. ಇದನ್ನ ತಗೊಂಡು ಇದು ಹುಡುಗಿರ್ತ್ ಕಾಣಲ್ಲ ಇದು. ಹೌದಾ? ನಾನ್ ನಿನಗ್ ಸೆಲೆಕ್ಟ್ ಮಾಡಕ್ ಬಿಟ್ನಲ್ಲ ಗುರು. ನಿಮ್ಗೆ ಒಳ್ಳೆ ಜೀನ್ಸ್ ಪ್ಯಾಂಟು ಶರ್ಟ್ ತೋರ್ಸ್ಕೊಡು. ಬನ್ನಿ ತೋರ್ಸ್. ಜೊತೆ ಹಾಕ್ಬಿಡು. ಇನ್ನೊಂದ್ಸಲ ಡ್ರೆಸ್ಸಿಂಗ್ ರೂಮ್ ಇದೆ ಅಲ್ಲ, ಸರ ಟೀ ಶರ್ಟ್ ಕೊಡೋದು ಅದೇ ನೋಡಿ ಚೆನ್ನಾಗಿದೆ. ಹಂಗೆ ಒಂದು ಲಂಚ್ ಪ್ಯಾಂಟ್ ಕೊಡಿ. ಕಲರ್ ನೋಡಿ ಸರ್. ಸಕೇತ್ ವಾವ್ ಸೂಪರ್ ಆಗಿ ಕಾಣ್ತಿದ್ಯಲ್ಲೋ. ಆದ್ರೆ ಈ ಬಟ್ಟೆಗೆ ನಿಮ್ದು ಹೇರ್ ಸ್ಟೈಲ್ ಮ್ಯಾಚ್ ಆಗ್ತಿಲ್ವಲ್ಲ. ಫಸ್ಟ್ ನೀನ್ ಸ್ವೀಟ್ ಕಾಪ್ ತೆಗೆದ್ ಬಿಡಿ ನಿಮ್ಗೆ.
ಏನೋ ನಿಮಿಷ. ನೋಡಿ ಈ ಡ್ರೆಸ್ಸಿಗೆ ಇವಾಗ ನೀನ್ ಹೇರ್ ಸ್ಟೈಲ್ ಪರ್ಫೆಕ್ಟ್ ಮ್ಯಾಚಿಂಗು. ಕೂದಲೆಲ್ಲ ಕೆಡಿಸ್ಬಿಟ್ಟಲು. ಈಗಿನ ಟ್ರೆಂಡ್ ಅಲ್ಲಿ ಇವೇ ಕಾಣೋ ಫ್ಯಾಷನ್. ಬಾ ನನ್ ಬಟ್ಟೆ ಅಲ್ಲೇ ಐತೆ. ನೀನ್ ನಾಳೆ ಬಟ್ಟೆ ಸಾಕಾಕು ಬಾ ಐತೆ. ಸಾಕ್ಷಿ, ನೀನು ರೂಮ್ಗೆ ಹೋಗು, ನಾನು ಅರ್ಜೆಂಟ್ ಬೆಂಗಳೂರಿಗೆ ಹೋಗ್ಬೇಕು, ಆಮೇಲೆ ಸಿಗ್ತೀನಿ. ಸರಿ ಆಯ್ತು. ಓಯ್ ಯಾರ? ನಾನ್ ಸಾಕ್ಷಿ. ಉಯ್ ಏನು ನಿನ್ ಸ್ಟೈಲು ಫುಲ್ ಜಿಂಗಿ ಆಗ್ಬಿಟ್ಟಿದ್ಯಾ? ಆಗೊಳ್ಳೆ ನೋಡಕ್ ಪೆಕ್ರನಂಗಿದ್ದೆ, ಸಡನ್ ಆಗಿ ಸ್ಟೈಲಿಶ್ ಬೈ ಆಗ್ಬಿಟ್ಟಿದ್ಯಾ? ಏನು ಯಾವ್ದಾರ ಹುಡುಗಿ ಗಿಡಿ ತಗ್ಲಾಕೊಂಡ್ಲಾ ಹೆಂಗೆ? ತೆಗಿ, ಹುಡ್ಗಿನೂ ಇಲ್ಲ ಆಂಟಿನೂ ಇಲ್ಲ, ಬಟ್ಟೆಗಳೆಲ್ಲ ಹಳೇದಾಗಿದ್ವಲ್ಲ, ಅದಕ್ಕೆ ಸಖತ್ ಕರ್ಕೊಂಡೋಗಿ ಬಟ್ಟೆಗಳು ಕೊಡೋಸ್ತ ಅಷ್ಟೇ. ಓ ಹಂಗ ಸಮಾಚಾರ. ಬಾ ತಿಂಡಿಗೆ ಹೋಗೋಣ. ಇಲ್ಲ ನೀನ್ ಹೋಗ್ ಬಾ. ಬಾರೋ ನೀನ್ ನಮ್ಮ ಹುಡ್ಗ, ತಿಂಡಿ ಊಟಕ್ಕೆಲ್ಲ ಸಂಕೋಚ ಪಡ್ಕೊಂಡ್ರೆ ಹೆಂಗೆ? ಬಾ ಬಾ ಬಾ. ನಾನು ತಿಂಡಿ ತಿನ್ನೋಕ್ಕೂ ಮುಂಚೆ ಔಷಧಿ ತಗೊಬೇಕು, ಔಷಧಿ ತಗೊಂಡು ಹೋಗೋಣ ಬಾ. ಔಷಧಿನ? ಏನ್ ಕಾಯಿಲೆ? ಕಾಯಿಲೆನಾ? ಯಾರಿಗೆ? ನಿನ್ಗೇನೆ ಔಷಧಿ ತಗೊಬೇಕು ಅಂದೆ. ಅಯ್ಯೋ ಮಂಕೆ, ಔಷಧಿ ಅಂದ್ರೆ ಆ ಔಷಧಿ ಅಲ್ಲ, ಅಲ್ಲಿದೆ ನೋಡು ಈ ಔಷಧಿ. ಸರ್ ಒಂದ್ ಕ್ವಾರ್ಟರ್ ರಾಜ ಕೊಡಿ. ರಾಜ ಅನ್ಬೇಡ, ಒಂದ್ ಕ್ವಾರ್ಟರ್ RS ಕೊಟ್ಬಿಡಿ. ನಿನ್ಗೆ ಅವತ್ತೇ ಕೇಳೋಣ ಅನ್ಕಂಡೆ, ಇವತ್ ಕೇಳ್ತಿದ್ದೀನಿ. ನೀನ್ ಇದನ್ನ ಕುಡಿತಿದ್ಯಲ್ಲ, ತಪ್ಪಲ್ವಾ? ನೋಡ್ ಸಾಕ್ಷಿ, ಈ ಜಗತ್ತಲ್ಲಿ ಯಾವ ತಪ್ಪಲ್ಲ ಹೇಳು, ಎಲ್ಲವೂ ತಪ್ಪು.